ಲರ್ನ್ ಬೇಸಿಕ್ ಅಸ್ಟ್ರಾಲಜಿ ಕ್ಲಾಸಸ್ಗೆ ಸ್ವಾಗತ ಸುಸ್ವಾಗತ. ಇದರಲ್ಲಿ ನಿಮಗೆ ಈಸಿಯಾಗಿ ಅಸ್ಟ್ರಾಲಜಿ ರೆಮಿಡೀಸ್ನ ತಿಳಿಸಲಾಗತ್ತೆ. ನನ್ನ ಸಂಗ್ರಹದಲ್ಲಿ ಅಂದರೆ ಸುಮಾರು 20ರಿಂದ 30 ವರ್ಷದ ಸಂಗ್ರಹಗಳು ನಿಮಗೆ ತಿಳಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ. ಈ ದಿನದ ವಿಷಯ ಏನಪ್ಪ ಅಂದರೆ ಯಾವ ರಾಶಿಗೆ ಯಾವ ರೀತಿಯ ಶಿವ ಪೂಜೆ ಮಾಡಿದ್ರೆ ಒಳ್ಳೆಯದು ಅಂತ. ಯಾಕಂದರೆ ಇವಾಗ ಶಿವನ್ ನಂಬೋರು ತುಂಬ ಜನ ಇರ್ತಾರೆ. ಇವಾಗ ಶಿವನ ಪೂಜೆ ಅಂದ್ಬಿಟ್ಟು ಒಂದೇ ಥರ ಮಾಡೋದಕ್ಕಿಂತ ಯಾವ ರಾಶಿಯವರು ಯಾವ ರೀತಿ ಶಿವ ಪೂಜೆ ಮಾಡಿದ್ರೆ ಆ ರಾಶಿಯವರಿಗೆ ಒಳ್ಳೆಯದಾಗುತ್ತೆ ಅನ್ನೋದನ್ನು ಈ ದಿನ ತಿಳ್ಕೊಳ್ಳೋಣ. ಮೊದಲಿಗೆ ಮೇಷರಾಶಿಯವರು. ಮೇಷರಾಶಿಯಲ್ಲಿ ಹುಟ್ಟಿದಂಥವರು ರೆಡ್ ಕಲರ್ ಫ್ಲವರ್ನಿಂದ ಪೂಜೆ ಮಾಡಬೇಕು. ಅಂದರೆ ಕೆಂಪು ಬಣ್ಣದ ಹೂಗಳಿಂದ ಶಿವನ್ನ ಪೂಜೆ ಮಾಡೋದು. ಮತ್ತು ಆ ಒಂದು ಹನಿ ಅಭಿಷೇಕ ಅಂದರೆ ಏನಪ್ಪ, ಜೇನುತುಪ್ಪದ ಅಭಿಷೇಕ ಮಾಡಿಸ್ಬೋದು ಅಥವಾ ಅವರೇ ಮಾಡ್ಬೋದು. ಮತ್ತು ಇವರೇನು ಮಾಡಬೇಕು ಅಂದರೆ ಓಂ ನಮಃ ಶಿವಾಯ ಅನ್ನೋದನ್ನು ಪ್ರತಿದಿನ 108 ಬಾರಿ ಜಪಿಸ್ತಾ ಇದ್ದರೆ, ಚಾಂಟಿಂಗ್ ಮಾಡ್ತಾ ಇದ್ದರೆ ಬಹಳ ಒಳ್ಳೆಯದು ಆಗತ್ತೆ. ಇನ್ನು ವೃಷಭ ರಾಶಿಯವರು ಬಿಳಿ ಬಣ್ಣದ ಹೂಗಳಿಂದ ಪೂಜೆ ಅಂದರೆ ವೈಟ್ ಕಲರ್ ಫ್ಲವರ್ಸಿಂದ ಪೂಜೆ ಮಾಡಬಹುದು. ಮತ್ತು ತುಂಬೆ ಹೂವು, ಈ ರೀತಿ ಹೂಗಳು ನಿಮಗೆ ವೈಟ್ ಕಲರ್ ಅಂದರೆ ಗೊತ್ತಾಗುತ್ತಲ್ಲ, ಈ ಹೂಗಳಿಂದ. ತುಂಬೆ ಹೂವಂತೂ ಶಿವನಿಗೆ ತುಂಬ ಇಷ್ಟ. ಸಿಗಲಿಲ್ಲ ಅಂದರೆ ಎನಿ ವೈಟ್ ಕಲರ್ ಫ್ಲವರ್ಸಿಂದ ಪೂಜೆ ಮಾಡ್ಕೊಳ್ಳಿ. ಇನ್ನು ಚಾಂಟಿಂಗ್ ಮಾಡೋಕ್ಕೆ ಯಾವುದು ಅಂದರೆ ಮಹಾಮೃತ್ಯುಂಜಯ ಮಂತ್ರ. ಓಂ ತ್ರ್ಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಕಮಿವ ಬಂಧನಾನ್ ಮೃತ್ಯೋರ್ಮುಕ್ಷೀಯಮಾಮೃತಾತ್. ಇದನ್ನು ವೃಷಭ ರಾಶಿಯವರು ಪ್ರತಿದಿನ ಸಾಧ್ಯ ಆದರೆ 108 ಬಾರಿ ಅಥವಾ 21, 54 ಬಾರಿ ಆದರೂ ಚಾಂಟ್ ಮಾಡಿದ್ರೆ ಅವರಿಗಿರುವ ಸಂಕಷ್ಟಗಳು ದೂರ ಆಗತ್ತೆ. ಇನ್ನು ಮಿಥುನ ರಾಶಿಯವರು ಅರ್ಕ ಮತ್ತು ದತ್ತೂರದಿಂದ ಪೂಜೆ ಮಾಡಿದ್ರೆ ಶಿವನಿಗೆ ಒಳ್ಳೆಯದು. ಇವರು ಹಾಲಿನ ಅಭಿಷೇಕವನ್ನು ಮಾಡಿದ್ರೆ ಅಥವಾ ಮಾಡಿಸಿದರೆ ಒಳ್ಳೆಯದು ಆಗತ್ತೆ. ಇವರು ಯಾವುದು ಪಠನೆ ಮಾಡಬೇಕು ಅಂದರೆ ಶಿವಚಾಲೀಸ ಅಂತ ಬರುತ್ತೆ, ಅದನ್ನು ಪಠಿಸಬೇಕು. ಇದನ್ನು ಅವರು ದಿನಕ್ಕೆ 1 ಸಾರಿ ಆದರೂ ಪಠಿಸಿದ್ರೂ ಸಾಕು. ಮುಂದೆ ಕಟಕ ರಾಶಿಯವರು ಬಿಳಿ ಬಣ್ಣದ ಕಮಲದ ಹೂವು ಅಂದರೆ ವೈಟ್ ಲೋಟಸ್, ಇದರಿಂದ ಪೂಜೆ ಮಾಡಿದ್ರೆ ಬಹಳ ಒಳ್ಳೆಯದು. ಈಗ ಪ್ರತಿದಿನ ಸಿಗಲಿಲ್ಲ ಅಂದರೆ ಯಾವಾಗ ಸಿಗುತ್ತೋ ಆವಾಗ ಇಟ್ಕೊಂಡು ಪೂಜೆ ಮಾಡಿ. ಮತ್ತು ಮನೆಯಲ್ಲಿ ಪ್ರತಿದಿನ ಲಿಂಗು ಇದ್ದರೆ ಅಂದರೆ ಶಿವಲಿಂಗ ಇದ್ದರೆ ಅದಕ್ಕೆ ಹಾಲು ಅಭಿಷೇಕ ಮಾಡ್ತಾ ಇದ್ದರೆ ಬಹಳ ಒಳ್ಳೆಯದಾಗತ್ತೆ. ಮತ್ತು ಇವರು ಪ್ರತಿದಿನ ಲಿಂಗಾಷ್ಟಕ, ಬ್ರಹ್ಮಮುರಾರಿ ಸುರಾರ್ಚಿತ ಲಿಂಗಂ ಅಂತಿದೆಯಲ್ವ, ಅದನ್ನು ಪ್ರತಿದಿನ 3 ಬಾರಿ ಸಾಧ್ಯ ಆದರೆ, ಇಲ್ಲ ಅಂದರೆ 1 ಬಾರಿ ಆದರೂ ಪಠಿಸ್ತಾ ಇದ್ದರೆ ಅವ್ರಿಗೆ ಬಹಳ ಒಳ್ಳೆಯದಾಗತ್ತೆ. ಇನ್ನು ಮುಂದೆ ಸಿಂಹರಾಶಿಯವರು ರೆಡ್ ಕಲರ್ ಫ್ಲವರ್ಸಿಂದ ಪೂಜೆ ಮಾಡಿದ್ರೆ ಅಂದರೆ ಕೆಂಪು ಬಣ್ಣದ ಹೂಗಳಿಂದ ಪೂಜೆ ಮಾಡಿದ್ರೆ ಶಿವನಿಗೆ ಒಳ್ಳೆಯದಾಗುತ್ತೆ. ಇವರು ಪಂಚಾಮೃತ ಅಭಿಷೇಕ ಮಾಡೋದು ಅಥವಾ ಮಾಡಿಸೋದು ಯಾವ್ದು ಮಾಡಿದ್ರೆ ಅಥವಾ ಒಳ್ಳೆಯದು. ಇವರು ಶಿವ ಮಹಿಮೆಯ ಮಂತ್ರ ಅಂತಿದೆ, ಅದನ್ನು ಪಠಿಸಿದ್ರೆ ಬಹಳ ಒಳ್ಳೆಯದು. ಮುಂದೆ ಕನ್ಯಾ ರಾಶಿ. ಇವರು ಗ್ರೀನ್ ಕಲರ್ ಫ್ಲವರ್ ಅಂದರೆ ಸಿಗುತ್ತಾ ಅಂದರೆ ಕೆಲವು ಕಡೆ ಗ್ರೀನ್ ಕಲರ್ ಕನಕಾಂಬರ, ಇನ್ನು ಒಂದೆರಡು ಸಿಗುತ್ತೆ. ಸಿಗಲಿಲ್ಲ ಅಂದರೆ ನೀವೇನು ಮಾಡಬೇಕು, ಮರುಗ, ದವನ ಇತ್ಯಾದಿ ಇರುತ್ತಲ್ವ, ಬಿಲ್ವ ಪತ್ರೆ, ಇದರಿಂದ ಪೂಜೆ ಮಾಡ್ಬೋದು. ಮತ್ತು ಇವರು ಸುಗಂಧದ ಆಯಿಲ್ ಅಂದರೆ ಸುಗಂಧ ಭರಿತವಾದ ಎಣ್ಣೆ ಅಭಿಷೇಕ, ಎಣ್ಣೆ ಸಿಕ್ಕಿಲ್ಲ ಅಂದರೆ ಒಂದು ನೀರಿಗೆ ಸುಗಂಧ ಭರಿತವಾದ ಒಂದು ಲಾವಂಚ ಇತ್ಯಾದಿ ಗುಲಾಬಿ ಜಲ ಇವೆಲ್ಲ ಹಾಕಿಬಿಟ್ಟು ಶಿವನಿಗೆ ಅಭಿಷೇಕ ಮಾಡಿದ್ರೆ ಬಹಳ ಒಳ್ಳೆಯದು. ಇವರು ಶಿವಪುರಾಣ ಕಥೆಯನ್ನು ಪ್ರತಿದಿನ ಒಂದೊಂದು ಅಧ್ಯಾಯ ಅಥವಾ ಯಾವಾಗಾಗುತ್ತೋ ಆವಾಗ ಓದಿದ್ರೆ ಇವರಿಗೆ ಒಳ್ಳೆಯದು ಆಗತ್ತೆ. ಇನ್ನು ಮುಂದೆ ತುಲಾರಾಶಿಯವರು ಬಿಳಿ ಬಣ್ಣದ ಹೂಗಳಿಂದ ಪೂಜೆ ಮಾಡಿದ್ರೆ ಒಳ್ಳೆಯದು. ಇವರ ಹತ್ರ ಸ್ಫಟಿಕಲಿಂಗ ಇದ್ದರೆ ಅಂದರೆ ಟೂರ್ಗಳಿಗೆ ಎಲ್ಲಾದರೂ ಹೋದಾಗ ಚಿಕ್ಕದು ಸ್ಫಟಿಕಲಿಂಗ ಕೊಟ್ಟಿದ್ರೆ, ಅಥವಾ ಈ ಕಾಶಿ ಯಾತ್ರೆಗೆ ಹೋಗಿ ಬಂದವರೆಲ್ಲ ಒಂದು ಪೂಜೆ ಮಾಡ್ತಾರೆ, ಪೂಜೆ ಮಾಡಿದ ನಂತರ ಸ್ಫಟಿಕಲಿಂಗವನ್ನು ಕೊಟ್ಟಿರ್ತಾರೆ, ಆ ರೀತಿ ಲಿಂಗ ಇದ್ದರೆ ಅದಕ್ಕೆ ಅಭಿಷೇಕ ಮಾಡಿದ್ರೆ ಒಳ್ಳೆಯದು. ಇಲ್ಲ ಅಂದರೆ ತಲೆ ಕೆಡಿಸ್ಕೋಬೇಡಿ, ಶಿವಲಿಂಗ ಯಾವುದಿದ್ರೆ ಅದಕ್ಕೆ ಅಭಿಷೇಕವನ್ನು ಮಾಡ್ತಾಯಿರಿ. ಇವರು ಶಿವನ ದೇಗುಲಕ್ಕೆ ಸೋಮವಾರ ಅಥವಾ ಯಾವಾಗಾಗುತ್ತೋ ಆವಾಗೇ ಹಾಲು ನೀಡ್ತಾ ಇದ್ದರೆ ಬಹಳ ಒಳ್ಳೆಯದು. ಇವರು ಮಹಾಕಾಲನ ಸಹಸ್ರನಾಮ, ಇದು ಗೊತ್ತಿಲ್ಲ ಅಂದರೆ ಶಿವ ಸಹಸ್ರನಾಮವನ್ನು ಪಠಿಸಿದ್ರೆ ಪ್ರತಿದಿನ ಹೇಳ್ಕೊಂಡ್ರೆ ಅಥವಾ ವಾರಕ್ಕೆ 2-3 ಬಾರಿ ಹೇಳ್ತಾ ಇದ್ದರೆ
ಇವರಿಗೆ ಒಳ್ಳೆಯದು. ಇನ್ನು ವೃಶ್ಚಿಕ ರಾಶಿಯವರು ರೆಡ್ ಕಲರ್ ಫ್ಲವರಿಂದ ಪೂಜೆ ಮಾಡಬೇಕು, ಅಂದರೆ ಕೆಂಪು ಬಣ್ಣದ ಹೂಗಳಿಂದ ಪೂಜೆ. ಇವರು ಸಾಸಿವೆ ಎಣ್ಣೆಯಿಂದ ಅಭಿಷೇಕ ಮಾಡಿದ್ರೆ ಅಥವಾ ಮಾಡಿಸಿದ್ರೆ ಬಹಳ ಒಳ್ಳೆಯದು. ಇವರು ಶಿವನ ಅಷ್ಟೋತ್ತರ ಇರುತ್ತೆ, 108 ನಾಮಾವಳಿ ಅಂತ ಬರುತ್ತೆ, ಅದನ್ನು ಪ್ರತಿದಿನ ಓದಿದ್ರೆ ಒಳ್ಳೆಯದು. ಇನ್ನು ಧನುರಾಶಿಯವರು, ಇವರು ಯೆಲ್ಲೋ ಕಲರ್ ಫ್ಲವರ್ನಿಂದ ಪೂಜೆ ಮಾಡಿದ್ರೆ ಬಹಳ ಒಳ್ಳೆಯದು. ಇವರು ಅಷ್ಟೇ ಸಾಸಿವೆ ಎಣ್ಣೆಯಿಂದ ಅಭಿಷೇಕ ಮಾಡಿದ್ರೆ ಅಥವಾ ಮಾಡಿಸಿದ್ರೆ ಬಹಳ ಒಳ್ಳೆಯದು. ಇವರು 12 ಜ್ಯೋತಿರ್ಲಿಂಗ ಸ್ಮರಣೆ ಅಥವಾ ಸ್ತೋತ್ರವನ್ನು ಪ್ರತಿದಿನ ಓದ್ತಾ ಇದ್ದರೆ ಇವರಿಗೆ ಒಳ್ಳೆಯದು. ಇನ್ನು ಮಕರ ರಾಶಿಯವರು ಬ್ಲೂ ಕಲರ್ ಫ್ಲವರ್ಸ್ನಿಂದ ಪೂಜೆ, ನೀಲಿ ಬಣ್ಣದ ಶಂಕು ಹೂವು ಮತ್ತು ನೀಲಿ ಬಣ್ಣದ ಒಂದು ಬಟನ್ಸ್ ಅಂತ ಬರುತ್ತೆ, ಅದರಿಂದ ಪೂಜೆ ಮಾಡಿದ್ರೆ ಬಹಳ ಒಳ್ಳೆಯದು. ಇವರು ಗಂಗಾ ಜಲದಿಂದ ಅಭಿಷೇಕ ಮಾಡಿದ್ರೆ ಒಳ್ಳೆಯದು. ಗಂಗಾ ಜಲ ಎಲ್ಲಿ ಸಿಗುತ್ತಪ್ಪ ಅಂದರೆ ಯಾರಾದರೂ ಟೂರ್ಗೆ ಹೋಗಿದ್ರೆ ಒಂದು ಬಾಟಲ್ ತಂದಿಟ್ಟಿದ್ರೆ ಅಥವಾ ಗಂದಿಗೆ ಅಂಗಡಿಲಿ ಸಿಗುತ್ತೆ, ಅದನ್ನು ತೊಗೊಂಡು ಬಂದು ಪ್ರತಿದಿನ ನಮ್ಮ ಮನೆಯಲ್ಲಿರುವಂಥ ಮಡಿ ನೀರಿಟ್ಕೊಂಡು ಅದಕ್ಕೊಂದೊಂದು ತೊಟ್ಟು ಗಂಗಾ ಜಲ ಹಾಕ್ಕೊಂಡು ಅಭಿಷೇಕ ಮಾಡಿದ್ರೆ ಒಳ್ಳೆಯದು. ಇವರು ಪಂಚಾಕ್ಷರಿ ಮಂತ್ರ ಅಂದರೆ ನಮಃ ಶಿವಾಯ ಅಂತ ಇದನ್ನು ಪ್ರತಿದಿನ ಜಪಿಸ್ತಾ ಇದ್ದರೆ ಒಳ್ಳೆಯದು. ಪ್ರತಿದಿನ 108 ಬಾರಿ ಜಪಿಸಿ. ಇನ್ನು ಕುಂಭರಾಶಿಯವರು ನೇರಳೆ ಅಥವಾ ಬ್ಲೂ ಕಲರ್ ಹೂಗಳಿಂದ ಪೂಜೆ ಮಾಡಿದ್ರೆ ಒಳ್ಳೆಯದು. ಈ ಕುಂಭರಾಶಿಯವರು ಶಿವ ಷಡಾಕ್ಷರಿ ಮಂತ್ರ ಪಠಿಸ್ತಾ 11 ಬಾರಿ ಶಿವನಿಗೆ ಪ್ರತಿದಿನ ಅಭಿಷೇಕ ಮಾಡಿದ್ರೆ ಒಳ್ಳೆಯದು. 11 ಬಾರಿ ಪ್ರತಿದಿನ ಆಗಿಲ್ಲ ಅಂದರೆ 1 ಸರಿ ಮಾಡಿದ್ರೂ ಕೂಡ ಬಹಳ ಒಳ್ಳೆಯದು. ಇನ್ನು ಕೊನೆಯದಾಗಿ ಮೀನರಾಶಿಯವರು ಯೆಲ್ಲೋ ಕಲರ್ ಫ್ಲವರ್ಸಿಂದ ಪೂಜೆ ಮಾಡಿದ್ರೆ ಬಹಳ ಒಳ್ಳೆಯದು. ಶಿವಲಿಂಗಕ್ಕೆ ಸಿಹಿ ನೀರಿನ ಅಭಿಷೇಕ ಅಂದರೆ ಎಳ್ನೀರಿನ ಅಭಿಷೇಕ ಮಾಡಿದ್ರೆ ಬಹಳ ಒಳ್ಳೆಯದು. ಇವರು ರಾವಣಕೃತ ಶಿವತಾಂಡವ ಸ್ತೋತ್ರವನ್ನು ಪಠನೆ ಮಾಡಿದ್ರೆ ಅಥವಾ ಶ್ರವಣ ಮಾಡಿದ್ರೆ ಬಹಳ ಒಳ್ಳೆಯದು. ಇದು ಯಾವ ರಾಶಿಯವರು ಯಾವ ರೀತಿಯ ಶಿವ ಪೂಜೆ ಮಾಡಿದ್ರೆ ಶಿವನ ಅನುಗ್ರಹ ಸಿಗುತ್ತೆ ಅನ್ನುವಂಥ ಮಾಹಿತಿ. ಇದೇ ರೀತಿಯ ಸುಲಭವಾದ ಅಸ್ಟ್ರಾಲಜಿ ಮಾಹಿತಿಗಳು 20-30 ವರ್ಷಗಳಿಂದ ಸಂಗ್ರಹ ಮಾಡಿದ್ದು ನನ್ನ ಬಳಿ ಇದೆ. ಅದನ್ನು ಖಂಡಿತವಾಗ್ಲೂ ತಿಳಿಸ್ತಾ ಬರ್ತೀನಿ. ಮತ್ತು ಇವೆಲ್ಲ ನಿಮ್ಗೆ ಸಿಗಬೇಕಂದ್ರೆ ಏನು ಮಾಡಬೇಕು, ವೇದಿಕ್ ರೂಟ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೋಬೇಕು. ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಏನಾಗುತ್ತೆ, ನಾನು ಹಾಕುವಂಥ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ ಬರುತ್ತೆ, ಎಲ್ಲ ವಿಡಿಯೋಗಳು ನಿಮಗೆ ಸುಲಭವಾಗಿ ಸಿಗುತ್ತೆ. ಇಲ್ಲ ಅಂದರೆ 2500 ವಿಡಿಯೋಗಳಿದೆ ವೇದಿಕ್ ರೂಟ್ಸಲ್ಲಿ, ನೀವು ಎಲ್ಲಿ ಅಂತ ಹುಡುಕ್ತೀರಾ, ಯಾವುದು ಅಂತ ಹುಡುಕ್ತೀರಾ ಅಲ್ವಾ? ಅದಕ್ಕೋಸ್ಕರ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮರಿಬೇಡಿ. ಮುಂದೆ ಮತ್ತೆ ಭೇಟಿ ಆಗ್ತೀನಿ. ನಮಸ್ಕಾರ.